ನಾನು ನಾಡಪ್ರಭು ಕೆಂಪೇಗೌಡ, ವಿಜಯನಗರ ಸಾಮ್ರಾಜ್ಯದ ಯಲಹಂಕ ನಾಡಿನ ಪಾಳೆಗಾರ. ನಾನು ಜೂನ್ 27, 1510ರಲ್ಲಿ ಜನಿಸಿದ್ದೇನೆ. ನನ್ನ ತಂದೆಯ ಹೆಸರು ಕೆಂಪುನಂಜೇಗೌಡ, ನನ್ನ ತಾಯಿಯ ಹೆಸರು ಲಿಂಗಮ್ಮ. ಹಂಪಿಯ ಸುಂದರತೆಯನ್ನು ಕಂಡು ನಾನು ನಮ್ಮ ಸಾಮ್ರಾಜ್ಯದಲ್ಲಿ ಇತರ ಒಂದು ಸುಂದರ ನಗರ ಮಾಡಬೇಕೆಂದು ಯೋಚಿಸಿದೆ. ಆಗ ಹಲವಾರು ಕೆರೆಗಳು, ಉದ್ಯಾನವನಗಳು ಹಾಗೂ ಹಲವಾರು ಪೇಟೆಗಳಿರುವ ಈ ಬೆಂಗಳೂರನ್ನು ಸ್ಥಾಪಿಸಿದೆ. ನನ್ನ ನಾಡಿನ ಜನತೆ ಸುಖ ಶಾಂತಿಯಿಂದ ಬಾಳಬೇಕೆಂಬುದು ನನ್ನ ಆಸೆ. ಇಂದು ಈ ಸುಂದರ ಬೆಂಗಳೂರನ್ನು ಕಾಪಾಡಿಕೊಂಡು ಹಾಗೂ ಸ್ವಚ್ಛಪಡಿಸಿಕೊಂಡು ಹೋಗುವ ಜವಾಬ್ದಾರಿ ನಿಮ್ಮೆಲ್ಲರದ್ದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.